ನಟ ದರ್ಶನ್ ವಿಡಿಯೋ ಮುಖಾಂತರ ತಮ್ಮ ಅಭಿಮಾನಿಗಳಿಗೆ ಒಂದಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಬಂದಿರೋದು. ಇನ್ನು ದರ್ಶನ್ ಮಾತಿಗೆ ರಕ್ಷಿತಾ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಕ್ಷಿತಾ ನನ್ನ ಪ್ರಾಣ ಸ್ನೇಹಿತೆ, ಪ್ರೇಮ್ ನನ್ನ ಗುರು ಅಂತ ಹೇಳಿದ್ರು ದರ್ಶನ್ ಅವರು. ಈ ವಿಚಾರಕ್ಕೂ ಕೂಡ ಅವರು ಟ್ವೀಟ್ ಮಾಡಿದ್ದಾರೆ. ರಕ್ಷಿತಾ ಅವರು ಹೇಳ್ತಾರೆ ವೆಲ್ಕಮ್ ಅಂತ ಹೇಳ್ತಾರೆ. ಇಬ್ಬರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಚಿತಾರಾಮ್ ಕೂಡ ಮಾಡಿದ್ದಾರೆ, ರಕ್ಷಿತಾ ಅವರು ಕೂಡ ರಿಪ್ಲೈಯನ್ನು ಕೊಟ್ಟಿದ್ದಾರೆ. ಅದು ಟ್ವೀಟ್ ಮುಖಾಂತರ. ವಿಡಿಯೋದಲ್ಲಿ ರಕ್ಷಿತಾ ನನ್ನ ಪ್ರಾಣ ಸ್ನೇಹಿತೆ, ಪ್ರೇಮ್ ನನ್ನ ಗುರುಗಳು ಅಂತೆಲ್ಲ ಮಾತಾಡಿದ್ರಲ್ಲ, ಅದಕ್ಕೆ ರಿಪ್ಲೈ ಕೊಡಬೇಕಲ್ಲ ಇವರೆಲ್ಲರೂ ಕೂಡ. ಹಾಗಾಗಿನೇ ಥ್ಯಾಂಕ್ ಯು ಬಾಸ್ ಅಂತಂದ್ಬಿಟ್ಟು ರಕ್ಷಿತಾ ಅವರು ಹಾಕ್ಕೊಂಡಿದ್ದಾರೆ. ಇವರು ಕೂಡ ಅದೇ ರೀತಿ ಬರ್ಕೊಂಡಿದ್ದಾರೆ. ರಚಿತಾರಾಮ್ ಅವರು ಮತ್ತು ರಕ್ಷಿತಾ ಇಬ್ಬರೂ ಕೂಡ. ದರ್ಶನ್ ಅವರ ಬಾಯಿನಲ್ಲಿ ನಮ್ಮ ಬಗ್ಗೆ ಒಳ್ಳೆ ಮಾತುಗಳು ಬಂತು ಅಂತಂದಾಗ ಸಹಜವಾಗಿ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ನಮ್ಮನ್ನು ನೆನೆಸ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭಾರತಿ ಅವರಿಂದ ಪಡ್ಕೊಳ್ಳೋಣ. ಭಾರತಿ, ಪರ್ಟಿಕ್ಯುಲರ್ ಆಗಿ 3 ಜನಕ್ಕೆ ನಾನು ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ವಿಡಿಯೋದಲ್ಲಿ ದರ್ಶನ್ ಹೇಳ್ತಾರೆ. ಸೊ ಯಾರ್ಯಾರ ರಿಯಾಕ್ಷನ್ ಏನು ಎತ್ತ ಅಂತ. ಹೌದು ಅರವಿಂದ್, 3 ವ್ಯಕ್ತಿಗಳು ತಮ್ಮ ಕಷ್ಟದ ಸಂದರ್ಭದಲ್ಲಿ ಇದ್ದಂತಹ 3 ವ್ಯಕ್ತಿಗಳ ಹೆಸರನ್ನು ಹೇಳ್ತಾರೆ. ಅವರು ರಚಿತಾರಾಮ್, ರಕ್ಷಿತಾ ಹಾಗೂ ಧನ್ವೀರ್ ಅವರು. ಎಲ್ಲರಿಗೂ ಗೊತ್ತಿರೋ ಹಾಗೆ ಧನ್ವೀರ್ ಅವರು ಅವ್ರ ಜೊತೆಯಲ್ಲೇ ಇದ್ದರು. ಎಷ್ಟು ಆತ್ಮೀಯರಾಗಿ ಅವರ ಕಷ್ಟದಲ್ಲಿ ಹೋರಾಡ್ತಾ ಇದ್ದರು. ಫ್ಯಾಮಿಲಿ ಜೊತೆ ಅಂದರೆ ವಿಜಯಲಕ್ಷ್ಮಿ ಜೊತೆಗೆ ದಿನಕರ್ ಅವ್ರ ಜೊತೆಗೆ ಇದ್ದು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟರು ಅನ್ನೋದು ಗೊತ್ತಿದೆ. ಹೌದು, ಧನ್ವೀರ್ ಅವರ ಸಿನಿಮಾಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಹಿಂದೆ ದರ್ಶನ್ ಅವರು ಮಾಡ್ತಾ ಇದ್ರು. ಒಂದು ಆತ್ಮೀಯ ಸಂಬಂಧ ಇದೆ. ಒಂದು ಪಾರ್ಟ್ ಆಗಿ ಧನ್ವೀರ್ ಅವರು ಕಷ್ಟದ ಸಮಯದಲ್ಲೂ ಕೂಡ ಎಂಥದೇ ಸ್ಥಿತಿಯಲ್ಲೂ ಕೂಡ ಅವರ ಜೊತೆಯಲ್ಲಿ ಇದ್ದರು. ಇನ್ನು ರಚಿತಾರಾಮ್ ಕೂಡ ಆರಂಭದ ದಿನದಲ್ಲೇ ಅವರು ದರ್ಶನ್ ಜೈಲಿಗೆ ಹೋದ ದಿನದಲ್ಲೇ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟು ದರ್ಶನ್ ತಪ್ಪಿತಸ್ಥರು ಅಂತ ಅನ್ಕೋತೀನಿ, ಅವರು ಯಾವುದಕ್ಕೂ ಅಂಥ ಕೆಲಸ ಮಾಡಿರೋದಿಲ್ಲ ಅಂತ ನಾನು ಅನ್ಕೋತೀನಿ, ಅವರು ಆದಷ್ಟು ಬೇಗ ಈ ಬಂಧನ ಈ ಪ್ರಕರಣದಿಂದ ಹೊರಬರಲಿ ಅಂತ ಹೇಳಿರ್ತಾರೆ. ಈ ವಿಚಾರಕ್ಕೆ ರಚಿತಾರಾಮ್ ಅವರಿಗೆ ಆರಂಭದಿಂದಲೂ ಟೀಕೆ ಬರುತ್ತೆ. ಈ ಸಂದರ್ಭದಲ್ಲಿ ಅವರ ಪರ ವಹಿಸ್ಕೊಂಡು ಮಾತಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು. ಆದರೂ ಕೂಡ ರಚಿತಾ ಧೃತಿಗೆಡದೆ ತಮ್ಮ ಮಾತಿಗೆ ಬದ್ಧರಾಗಿರ್ತಾರೆ. ತಮ್ಮ ಮಾತಿಗೆ ಸ್ಪಷ್ಟನೆ ಏನಿದೆ ಅನ್ನೋದನ್ನ ಅವರು ಅದೇ ರೀತಿಯಲ್ಲೇ ಕ್ಯಾರಿ ಮಾಡ್ಕೊಂಡಿರ್ತಾರೆ. ಜೊತೆಗೆ ರಕ್ಷಿತಾ ಕೂಡ ಅವರು ಕೂಡ ದರ್ಶನ್ ಅವರ ಪರವಾಗಿ ಯಾವತ್ತೂ ಮಾತನಾಡ್ತಾ ಬಂದಿರ್ತಾರೆ. ಧೈರ್ಯವಾಗಿ ತಮ್ಮ ನಿಲುವನ್ನು ಹೇಳಿರ್ತಾರೆ. ದರ್ಶನ್ ಅವರು ಇಂಥ ಕೆಲಸ ಮಾಡಿರೋದಿಲ್ಲ, ಅದ್ರದ್ದು ಕೂಡ ಮುಂದೆ ಏನಾಗುತ್ತೋ ಕಾನೂನು ನೋಡೋಣ, ಜೊತೆಗೆ ದರ್ಶನ್ ಈ ಥರದ ಒಂದು ಪರಿಸ್ಥಿತಿಯಿಂದ ಆಚೆ ಬರಲಿ ಅನ್ನೋದನ್ನ ಧೈರ್ಯದಿಂದ ಹೇಳಿರ್ತಾರೆ. ಅವರು ಜೈಲಿಗೆ ಹೋದಾಗಲೂ ಕೂಡ ಜೈಲಲ್ಲಿ ಅವರನ್ನ ದರ್ಶನ ಮಾಡಿರ್ತಾರೆ. ಇದೆಲ್ಲ ದರ್ಶನ್ ಅವರ ಜೊತೆಗೆ ಅಭಿನಯಿಸಿದ್ದ ರಚಿತಾರಾಮ್ ಹಾಗೂ ರಕ್ಷಿತಾ ಅವರು ಮೇನ್ ಆಗಿ ಅವರನ್ನು ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಆತ್ಮೀಯ ಸಂಬಂಧ. ಕಷ್ಟ ಕಾಲದಲ್ಲಿ ಜನ ಯಾರ ಜೊತೆಗಿರ್ತಾರೆ ಅವರು ಮುಖ್ಯ ಆಗ್ತಾರೆ. ಅವ್ರ ನಿಜವಾದ ಫ್ರೆಂಡ್ಶಿಪ್ ಯಾರು ಗೆಳೆಯ ಅಂತ ಗೊತ್ತಾಗ್ತಾರೆ, ಯಾರು ಗೆಳತಿ ಅಂತ ಗೊತ್ತಾಗ್ತಾರೆ ಅಂತಾರಲ್ಲ, ಹಾಗೆ ದರ್ಶನ್ ಅವರು ಕಷ್ಟ ಕಾಲದಲ್ಲಿ ಯಾರು ತಮ್ಮ ಜೊತೆಯಲ್ಲೇ ಇದ್ರು ಅನ್ನೋದನ್ನು ಸ್ಪಷ್ಟವಾಗಿ 6 ತಿಂಗಳಿಂದ 7 ತಿಂಗಳಿಂದ ಅವಲೋಕಿಸಿ ರಚಿತಾರಾಮ್ ಹಾಗೂ ರಕ್ಷಿತಾ ಹಾಗೂ ಧನ್ವೀರ್ ಹೆಸರನ್ನ ಹೇಳಿದ್ದಾರೆ. ಹೌದು, ದರ್ಶನ್ ಅವರು ರಿಯಾಕ್ಟ್ ಮಾಡಿದ ಕೂಡಲೇ ಅಂದರೆ ಈ ವಿಡಿಯೋ ಮಾಡಿದ ಕೆಲವೇ ನಿಮಿಷಗಳಲ್ಲಿ ರಚಿತಾರಾಮ್ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿ ಧನ್ಯವಾದ ಬಾಸ್ ಅಂತ ಹೇಳಿದ್ದಾರೆ. ಇನ್ನು ರಕ್ಷಿತಾ ಕೂಡ ಎಷ್ಟು ಆಪ್ತ ಗೆಳತಿ ಅಂತ ಹೇಳಿ ಮಾತಿಗೂ ರಕ್ಷಿತಾ ಅವರು ಹೇಳ್ತಾ ಇದ್ರು, ಅದನ್ನು ಸ್ವೀಕರಿಸಿ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಅವರು ಇವತ್ತು ಒಂದು ತಮ್ಮನ ಮದುವೆಯ ಸಂದರ್ಭದಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಅಂಥ ಸಂದರ್ಭದಲ್ಲೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿ ದರ್ಶನ್ ಅವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಅವರ ಸಂಬಂಧ ಈ ರೀತಿ ಹೇಗೆ ಮುಂದುವರಿದಿದೆ ಅನ್ನೋದು ನೋಡಬೇಕು ಮುಂದೆ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಭಾರತಿ, ಧನ್ಯವಾದ. ಒಟ್ಟಾರೆ ದರ್ಶನ್ ಅವರ ಈ ಮಾತುಗಳನ್ನು ಕೇಳೋದಕ್ಕೇ ಅವರ ಅಭಿಮಾನಿ ಬಳಗ ತುಂಬ ತಿಂಗಳುಗಳಿಂದ ಕಾಯ್ತಾ ಇದ್ರು, ಯಾವಾಗ ಮಾತನಾಡ್ತಾರೆ ದರ್ಶನ್ ಅಂತ. ಅವರು ಕೂಡ ದರ್ಶನ್ ಕೂಡ ತುಂಬ ಸೈಲೆಂಟ್ ಆಗಿದ್ರು. ಬಟ್ ಕೆಲವೊಂದು ವಿಚಾರಗಳಿಗೆ ಇವತ್ತು ಅವರು ಮಾತನಾಡಿದ್ದಾರೆ. ಈಗ ಆ್ಯಕ್ಚುಲಿ ಬರ್ಡೇ, ಯಾಕಂದರೆ ನೀವುಗಳು ತುಂಬ ಆಸೆ ಪಟ್ಟಿದ್ರಿ, ನನಗೂ ತುಂಬಾ ಆಸೆ ಇತ್ತು. ಯಾಕಂದರೆ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತೇಳಿ. ಬಟ್ ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ, ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ, ನನ್ನ ಹೆಲ್ತ್ ಇಶ್ಯೂ ಅಷ್ಟೇ, ಇನ್ನೇನೂ ಇಲ್ಲ. ಯಾಕಂದರೆ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಏನು ಪ್ರಾಬ್ಲಮ್ ಅಂತ ನಿಮ್ಗಳಿಗೂ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಎಲ್ರಿಗೂ ವಿಶ್ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ ಅಂತ. ಯಾಕಂದರೆ ಯಾವಾಗ ಇಂಜೆಕ್ಷನ್ ತೊಗೊಳ್ತೀನೋ ಒಂದು 15-20 ದಿನ ಅಲ್ಲಿ ಬಿ ಓಕೆ. ಬಟ್ ಆಮೇಲೆ ಮತ್ತೆ ಅದ್ರ ಪವರ್ ಕಮ್ಮಿ ಆಗ್ತಿರಂಗೆ ಪೇನ್ ಸ್ಟಾರ್ಟ್ ಆಗುತ್ತೆ. ಯಾರಾದ್ರು ನಾನು ಒಪ್ಕೊಂಡಿದ್ದೀನಿ ಸಿನಿಮಾಗಳು. ಸೊ ಯಾಕಂದರೆ ನಾನೆಲ್ಲ ನನ್ನ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ದಿನ ಕಾದರು. ಸೊ ಅದೊಂದು ರೀಸನ್ಗೋಸ್ಕರ ಅವ್ರುಗಳು ಆ್ಯಕ್ಚುಲಿ ಇಷ್ಟು ದಿನ ಕಾದಿದ್ದಾರೆ. ನಾನು ಅವ್ರುಗಳಿಗೆ ಅನ್ಯಾಯ ಮಾಡಬಾರ್ದು. ಯಾಕಂದರೆ ಅವರು ಒಂದು ಏನೇನೋ ಪ್ರಾಜೆಕ್ಟ್ಗಳನ್ನು ಕೊಟ್ಟಿರ್ತಾರೆ ಅಂಥೇಳಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ. ಯಾಕಂದರೆ ಎಲ್ಲರಿಗೂ ಪುಷ್ ಆಗುತ್ತೆ ಅಲ್ಲಿವ್ರಿಗೆ ಪುಷ್ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ, ಇಲ್ಲ ಅಂತಲ್ಲ. ಯಾಕಂದರೆ ನಾನು ಸಿಗ್ತೀನಿ, ನಾನು ಸಿಗಲ್ಲ ಅಂತಲ್ಲ, ಖಂಡಿತ 101% ನಾನು ಸಿಕ್ಕೇ ಸಿಗಬೇಕು. ಯಾಕಂದರೆ ನಿಮ್ಮೆಲ್ಲ ಇಂಡಿವಿಜುವಲಿ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅದನ್ನು.
ಆದರೆ ಈಗಲ್ಲ, ಇನ್ನೊಂದು ಸ್ವಲ್ಪ ದಿನ ಆಗಲಿ. ಯಾಕಂದರೆ ನಂದು ಸ್ವಲ್ಪ ಯಾಕಂದರೆ ಈಗಲೇ ಕಾಲೆಲ್ಲ ಸ್ವಲ್ಪ ನಂಬಾಗ್ತಾ ಇದೆ. ಯಾವ ಹೂವಾಪೋಗಳಿಗೂ ನನ್ನ ಸೆಲೆಬ್ರಿಟಿಗಳು ಕಿವಿಗೆ ಹಾಕೋಬೇಡ್ರಿ. ಈಗ ಇದು ದರ್ಶನ್ ಅವರ ಮಾತುಗಳು. ಅವರ ಸೆಲೆಬ್ರಿಟಿಗಳಿಗೆಲ್ಲ ಯಾವುದೇ ರೂಮರ್ಸ್ಗೆ ಕಿವಿಗೂಡಬೇಡಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಸೂರಪ್ಪ ಬಾಬು ಅವರಿಗೆ ದುಡ್ಡು ವಾಪಸ್ ಕೊಟ್ಟಿದ್ದೀನಿ ನಿಜ ಅಂತ ಹೇಳಿದ್ದಾರೆ. ಯಾಕೆಂದರೆ ಆಗಲ್ಲ, ಎಲ್ಲದಕ್ಕೂ ಕಮಿಟ್ಮೆಂಟ್ಸ್ ಇರುತ್ತೆ, ಟೈಮ್ ಬರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಲ್ತ್ ಇಶ್ಯೂಸ್ ಹೀಗಾಗಿರೋದ್ರಿಂದ ನನ್ನನ್ನು ತುಂಬ ಜನ ನಿರ್ಮಾಪಕರು ಕಾದಿದ್ರು ಕೂಡ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ.